ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ MG ರೋಡ್ ಬ್ರಿಗೇಡ್ ರೋಡಲ್ಲಿದ್ದೀನಿ. ಇವತ್ತು ಕ್ರಿಸ್ಮಸ್ ಈವ್ನಿಂಗ್ ನೈಟ್ ಲೈಫು ಮತ್ತು ಹೊಸ ವರ್ಷದ ಸೆಲೆಬ್ರೇಷನ್ ಎಲ್ಲ MG ರೋಡು ಬ್ರಿಗೇಡ್ ರೋಡಲ್ಲಿ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ವಿಡಿಯೋ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ ಗೈಸ್. MG ರೋಡ್ ನೋಡಿ ಯಾವ ಥರ ರೆಡಿ ಆಗಿದೆ ಕ್ರಿಸ್ಮಸ್ ಈವ್ನಿಂಗು. ಇನ್ನೊಂದು 4-5 ಡೇಸ್ ಆದರೆ ನಮಗೆ ಹೊಸ ವರ್ಷ ಬರುತ್ತೆ. ಫುಲ್ ಸೆಲೆಬ್ರೇಷನ್ನು, ಫುಲ್ ಪಾರ್ಟಿ ಮಾಡಲಿದೆ MG ರೋಡ್ ಬ್ರಿಗೇಡ್ ರೋಡು. ಇವತ್ತು ಕ್ರಿಸ್ಮಸ್ ಈವ್ನಿಂಗು, ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ. ಅಂದರೆ ನಾಳೆ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ಇವತ್ತು ನೈಟು ಎಷ್ಟು ಜನ ಸೇರಿದ್ದಾರೆ ನೋಡಿ MG ರೋಡ್ ಬ್ರಿಗೇಡ್ ರೋಡಲ್ಲಿ. ಬೇಜಾನ್ ಪೊಲೀಸರೆಲ್ಲ ಅಲ್ಲಲ್ಲಿ ನಿಂತಿದ್ದಾರೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ನೋಡಿ. ಇಲ್ಲಿ ಎದುರುಗಡೆ ನೋಡ್ತಿದ್ದೀರಲ್ಲ, ಇದು ಚರ್ಚ್ ಸ್ಟ್ರೀಟ್ ಜಂಕ್ಷನ್ನು. ಇಲ್ಲಿಂದ ಸ್ಟ್ರೈಟ್ ಹೋದರೆ ಚರ್ಚ್ ಸ್ಟ್ರೀಟ್ ಸಿಗುತ್ತೆ ಗೈಸ್. ನೋಡಿ ಎಷ್ಟು ಜನ MG ರೋಡ್ ಬ್ರಿಗೇಡ್ ರೋಡ್ ಕಡೆ ಬರ್ತಾ ಇದ್ದಾರೆ. ಟೈಮ್ ಇವಾಗ ನೈಟ್ 9 o'clock ಆಗಿದೆ. ಫುಲ್ ಕ್ರೌಡ್ ಇದೆ. ಸೊ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಸೊ ನ್ಯೂ ಇಯರ್ಗೆ ಕಂಪ್ಲೀಟಾಗಿ ರೆಡಿ ಆಗಿದೆ MG ರೋಡ್ ಬ್ರಿಗೇಡ್ ರೋಡು. ರೆಸ್ಟೋರೆಂಟು, ಬಾರು, ಪಬ್ಗಳೆಲ್ಲ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟು, ಪಾರ್ಟಿ ನಡೀತಾ ಇದೆ. ಎಲ್ಲ ಶಾಪ್ಗಳು ಲೈಟಿಂಗಿಂದ ಫುಲ್ ಕಂಗೊಳಿಸ್ತಾ ಇದೆ. ಸೊ ನಾನಿವಾಗ MG ರೋಡಿಂದ ಹಂಗೆ ಡೌನ್ ನಡ್ಕೊಂಬರ್ತಾ ಇದ್ದೀನಿ. ಇಲ್ಲಿ ರೈಟ್ ಸೈಡು ಚರ್ಚ್ ಸ್ಟ್ರೀಟ್ ಇದೆ ನೋಡಿ. ಸೊ ಚರ್ಚ್ ಸ್ಟ್ರೀಟಲ್ಲಂತೂ ಫುಲ್ ಕ್ರೌಡ್ ಇದೆ. ಈವನ್ ಸ್ಟೆಪ್ ಇಡೋದಕ್ಕೂ ಕಷ್ಟ ಇದೆ, ಅಷ್ಟೊಂದು ಕ್ರೌಡ್ ಇದೆ. ಸೊ ಬನ್ನಿ ಇವಾಗ ಚರ್ಚ್ ಸ್ಟ್ರೀಟಲ್ಲಿ ಹಂಗೆ ನಡ್ಕೊಂಡು ಹೋಗೋಣ. ಸೊ ನಾವೀಗ ಚರ್ಚ್ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಚರ್ಚ್ ಸ್ಟ್ರೀಟ್ ರೋಡು. ಸೊ ಚರ್ಚ್ ಸ್ಟ್ರೀಟಲ್ಲಿ ಹೋಗ್ತಾ ಹಂಗೆ ನೋಡ್ಕೊಂಬೋಣ ಬನ್ನಿ. ಲಾಸ್ಟ್ ಇಯರ್ ಕ್ರಿಸ್ಮಸ್ ಈವ್ನಿಂಗ್ ಬಂದಾಗ ಇಷ್ಟೊಂದು ರಶ್ ಇರಲಿಲ್ಲ. ಈ ವರ್ಷ ಅಂತೂ ಬೇಜಾನ್ ರಶ್ ಇದೆ. ಇಲ್ಲೆಲ್ಲ ಕ್ರಿಸ್ಮಸ್ ಟೋಪಿ ಅಂತ ಇನ್ನೂ ಬೇರೆ ಬೇರೆ ಐಟಮ್ ಎಲ್ಲ ಮಾರ್ತಾ ಇದ್ದಾರೆ ನೋಡಿ. ಗೈಸ್ ಚರ್ಚ್ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಿ ಇಲ್ಲೆಲ್ಲ ಲೆಫ್ಟ್ ಸೈಡು ರೆಸ್ಟೋರೆಂಟ್ ಎಲ್ಲ ಇದೆ. ಇಲ್ಲೊಂದು ಕ್ಲಿಂಗ್ ಅಂತ ಪಬ್ ಇದೆ ನೋಡಿ. ಎಂಟ್ರನ್ಸ್ ಹತ್ರ ಎಷ್ಟು ಜನ ಇದ್ದಾರೆ ನೋಡಿ. ಸೊ ಪಬ್ ಹತ್ರ ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ನ್ಯೂ ಇಯರ್ಗಿನ್ನೂ 1 ವೀಕ್ ಬಾಕಿ ಇದೆ. ಬಟ್ ಕ್ರಿಸ್ಮಸ್ ಈವ್ನಿಂಗಿಂದನೇ ಪಾರ್ಟಿ ಎಲ್ಲ ನಡೀತಾ ಇದೆ, ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವೀಗ ಚರ್ಚ್ ಸ್ಟ್ರೀಟ್ ಜಂಕ್ಷನಲ್ಲಿ ಎಂಪೈರ್ ಹೋಟ್ಲ್ ಹತ್ರ ಹಂಗೆ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ಎಂಪೈರ್ ಹೋಟ್ಲ್ ಹತ್ರ ಬಂದರೆ ಯಾವಾಗಲೂ ರಶ್ ಇರುತ್ತೆ.
ಗೈಸ್ ಇಲ್ಲಿ ಏನು ಎದುರುಗಡೆ ದೊಡ್ಡದಾದ ಬಿಲ್ಡಿಂಗ್ ನೋಡ್ತಾ ಇದ್ದೀರೋ, ಈ ಬಿಲ್ಡಿಂಗಲ್ಲಿ RCB ಕೆಫೆ ಇತ್ತು. ರೀಸೆಂಟಾಗಿ ಅದನ್ನ ಕ್ಲೋಸ್ ಮಾಡಿಬಿಟ್ರು. ಬಟ್ ಏನು ರೀಸನ್ ಕ್ಲೋಸ್ ಮಾಡಿದ್ರೋ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೊ ಬನ್ನಿ ಹಂಗೆ ಆ ಬಿಲ್ಡಿಂಗ್ ಹತ್ರ ನಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ ಟ್ರ್ಯಾಕ್ಟರ್ನ ಇಟ್ಕೊಂಡು ಯಾವ ಥರ ಶಾಪ್ ರೆಡಿ ಮಾಡಿದ್ದಾರೆ ಅಂತ. ಮ್ಯಾವರಿಕ್ ಆ್ಯಂಡ್ ಫಾರ್ಮರ್ ಅಂತ ಶಾಪು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಗೈಸ್ ಇಲ್ಲಿ ನೋಡಿ ರೆಟ್ರೋ ಎಕ್ಸ್ಪ್ರೆಸ್ ಫೋಟೋ ಬೂತ್ ಅಂತ ಇದೆ. ಸೊ ನಿಮಗೆ ಇಲ್ಲೊಂದು ಕ್ಯಾಮ್ರಾ ಇದೆ ನೋಡಿ, ಇದರಲ್ಲಿ ಫೋಟೋ ತೆಗೆದುಬಿಟ್ಟು ಈ ಥರ ರೆಟ್ರೋ ಥೀಮಲ್ಲಿ ನಿಮಗೆ ಫೋಟೋ ಮಾಡಿಕೊಡ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಫಸ್ಟ್ ಫ್ಲೋರು, ಇಲ್ಲೇ RCB ಕೆಫೆ ಇದ್ದಿದ್ದು. ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಬೇರೆ ಯಾವುದೋ ಓಪನ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಬೇಜಾನ್ ಕ್ರೌಡ್ ಇದೆ. ಇದು ನೋಡಿ ಗೈಸ್, ಕ್ರಿಸ್ಮಸ್ಸಿಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಲೈನಾಗಿ ಶಾಪ್ ಇದೆ. ಇಲ್ಲೆಲ್ಲ ಎದುರುಗಡೆ ಡ್ರೆಸ್ಸಸ್ ಆಗಿರ್ಬೋದು, ಬ್ಯಾಂಗಲ್ಸು ಮತ್ತು ನೆಕ್ಲೆಸ್ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ನೋಡಿ ಮಿನಿ ಕೂಪರ್ ಹೊಸ ಕಾರು ಫುಲ್ ಶೈನಿಂಗ್ ಹೊಡಿತಾ ಇದೆ, ಸಕ್ಕತ್ತಾಗಿದೆ ಗೈಸ್. $20 lakhs ಇದೊಂದು ಸ್ಮಾಲ್ ಕಾರು. ಬಟ್ ಅಷ್ಟೊಂದು ಏನು ವ್ಯಾಲ್ಯೂ ಇಲ್ಲ ಈ ಕಾರು. ಇಲ್ಲಿ MG ರೋಡ್ ಮೆಟ್ರೋ ಸ್ಟೇಷನ್ ಇದೆ ನೋಡಿ. ನಾವು ಚರ್ಚ್ ಸ್ಟ್ರೀಟಿಂದ ಹಂಗೆ ಒಳಗಡೆ ಬಂದರೆ ನಾವು ಈ ಕಡೆ MG ರೋಡ್ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೋದು. ಸೊ ಬೇಜಾನ್ ಜನ ಮೆಟ್ರೋಗೆ ಹೋಗ್ತಾ ಇದ್ದಾರೆ. ಇಲ್ಲೂ ಕ್ರೌಡ್ ಜಾಸ್ತಿ ಇದೆ ಗೈಸ್. ಎಂತ ಗೊತ್ತುಂಟ ನಿಮಗೆ, ಇಲ್ಲಿ ನೋಡಿ ಎಲ್ಲ ಕಾರುಗಳಿಗೂ ಕ್ರಿಸ್ಮಸ್ ಡೆಕೋರೇಷನ್ಸ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಗಿಫ್ಟ್ ಬಾಕ್ಸ್ ಎಲ್ಲ ಇಟ್ಟಿದ್ದಾರೆ. ನಮ್ಗೆ ಯಾವ್ದು ಬೇಕೋ ತೊಗೋಬೋದು ಅನಿಸುತ್ತೆ. 3 ಕಾರ್ ಇದೆ ಟೋಟಲ್ಲು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಇಲ್ಲಿ ನೋಡಿ. ಸೊ ಇಲ್ಲೊಂದು ಕಾರ್ ಇದೆ ನೋಡಿ. ಗೈಸ್ ಎಂತ ಗೊತ್ತುಂಟ ನಿಮಗೆ, ನ್ಯೂ ಇಯರ್ ಟೈಮಲ್ಲಿ ನೀವು MG ರೋಡ್ ಬ್ರಿಗೇಡ್ ರೋಡ್ಗೆ ಬಂದು ಸಿಕ್ಕಾಪಟ್ಟೆ ಮಜಾ ಇರ್ತದೆ ಗೈಸ್. ನಿಮಗೆ ಸಿಕ್ಕಾಪಟ್ಟೆ ಮಜಾ ಇರ್ತದೆ ನೋಡಿ. ಚಂದ ಚಂದ ಹುಡುಗಿರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು. ಸೊ ಕ್ರಿಸ್ಮಸ್ ಈವ್ನಿಂಗ್ಗೆ ಇಷ್ಟೊಂದು ಕ್ರೌಡ್ ಇದ್ದಾರೆ ಅಂದರೆ ಇನ್ನು ನ್ಯೂ ಇಯರ್ಗೆ ಸಿಕ್ಕಾಪಟ್ಟೆ ರಶ್ ಉಂಟು. ನೀವು ಒಂದ್ಸಲ ಆದರೂ ಬರಲೇಬೇಕು ನ್ಯೂ ಇಯರ್ಗೆ. ನಾನಂತೂ ಭಾರಿ ಮಜಾ ಮಾಡ್ತಿದ್ದೀನಿ ಗೈಸ್. ನೋಡಿ ಎಷ್ಟು ರಶ್ ಉಂಟು ಅಂದರೆ, ನೋಡಿದಲ್ಲೆಲ್ಲ ಬರೀ ಜನನೇ ಉಂಟು ಇಲ್ಲಿ. ನಾನು ನೋಡಿದವರೆಲ್ಲ ನಾನು ಯಾವ ಥರ ಮಾತಾಡ್ತಿದ್ದೀನಿ ಅಂತ
ಬಿಕ್ಕಿ ಬಿಕ್ಕಿ ನಟ್ಟ ಉಂಟು ಗೈಸ್. ನೋಡಿ ಗೈಸ್ ಎಷ್ಟು ಜನ ಉಂಟು ಗೈಸ್. ನಾನು ಎಂ ಜಿ ರೋಡ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಗೈಸ್. ಗೈಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ ಗೈಸ್. ಇವತ್ತು ಕ್ರಿಸ್ಮಸ್ ಸಂಜೆನೇ ಭಾರಿ ಇಷ್ಟ ಆಗ್ಬಿಟ್ಟೈತೆ. ಅಂದರೆ ಇನ್ನು ನ್ಯೂ ಇಯರ್ಗೆ ಪಕ್ಕ ಬಂದೇ ಬರ್ತೀನಿ ಗೈಸ್. ನೀವು ಮಿಸ್ ಮಾಡದೆ ಬನ್ನಿ. ನಾವೆಲ್ಲರೂ ಇಲ್ಲೇ ಭೇಟಿ ಮಾಡಿ ಒಂದೆರಡು ಬಿಯರ್ ಕುಡಿದು ಸಿಕ್ಕಾಪಟ್ಟೆ ಮಜಾ ಮಾಡೋಣ ಗೈಸ್. ಟೈಮ್ 10 ಗಂಟೆ ಆದರೂ ಎಲ್ಲ ಜನ ಇನ್ನೂ ಎಮ್ ಜಿ ರೋಡ್ನಲ್ಲೇ ಉಂಟು ಗೈಸ್. ನಾನು ಒಬ್ಬನೇ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಜಾಸ್ತಿ ಕಪಲ್ಗಳು ಉಂಟು ಗೈಸ್ ಇಲ್ಲಿ, ಮತ್ತು ಫ್ಯಾಮಿಲಿಗಳು ತುಂಬ ಕಡಿಮೆ ಉಂಟು ಗೈಸ್. ನಮ್ಮ ಕನ್ನಡದವರು ಬೆರಳಿಕೆ ಅಷ್ಟೇ ಉಂಟು ಗೈಸ್. ಬೇರೆಯವರೆಲ್ಲ ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದವರೇ ಗೈಸ್. ಈ ಎಮ್ ಜಿ ರೋಡು ಬ್ರಿಗೇಡ್ ರೋಡ್ನ ಬೆಂಗಳೂರಿನ ಕೇಂದ್ರ ಬಿಂದು ಅಂತ ಹೇಳ್ತಾರೆ ಗೈಸ್. ಯಾಕೆ ಗೊತ್ತುಂಟಾ? ಯಾಕೆಂದರೆ ನನ್ನ ಸುತ್ತಮುತ್ತ ಅಕ್ಕಪಕ್ಕ ಮೇಲೆ ಕೆಳಗಡೆ ಹಿಂದೆ ಮುಂದೆ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಉಂಟು ಗೈಸ್. ಯಾಕಂದರೆ ಬೆಂಗಳೂರಿನ ಮಾತ್ರ ಅಲ್ಲ, ಇಡೀ ಭಾರತದ ಮೂಲೆ ಮೂಲೆಗಳಿಂದ ಈ ಎಮ್ ಜಿ ರೋಡ್ಗೆ ಬ್ರಿಗೇಡ್ ರೋಡ್ಗೆ ಜನ ಬರ್ತಾರೆ ಗೈಸ್. ಚಂದದ ಹುಡುಗಿರು ಬರ್ತಾರೆ, ಚಂದದ ಹುಡುಗರು ಬರ್ತಾರೆ. ಸಿಕ್ಕಾಪಟ್ಟೆ ಶಾಪ್ಗಳುಂಟು, ಮತ್ತು ಸಿಕ್ಕಾಪಟ್ಟೆ ಬಾರ್ಗಳುಂಟು, ಪಬ್ಗಳುಂಟು, ಎಲ್ಲವೂ ಉಂಟು ಗೈಸ್ ಇಲ್ಲಿ. ಅದಕ್ಕೆ ಇದನ್ನ ಬೆಂಗಳೂರಿನ ಹಾಟ್ಸ್ಪಾಟ್ ಅಂತಾರೆ ಗೈಸ್. ನೋಡಿ, ರಾತ್ರಿ 10 ಗಂಟೆ 11 ಗಂಟೆ ಆದರೂ ನಮ್ಮ ಎಮ್ ಜಿ ರೋಡಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಸಾಧ್ಯ ಆಗೋದು ನಮ್ಮ ಬೆಂಗಳೂರಲ್ಲಿ ಮಾತ್ರ. ಇಡೀ ಭಾರತದಲ್ಲಿ ನೀವು ಬೇರೆ ಎಲ್ಲೋದ್ರೂ ಇದು ಸಾಧ್ಯ ಆಗಲ್ಲ. ನಮ್ಮ ಎಮ್ ಜಿ ರೋಡು ಬ್ರಿಗೇಡ್ ರೋಡಲ್ಲಿ ಮಾತ್ರ 10 ಗಂಟೆ ಆಗಲಿ ಮಿಡ್ ನೈಟ್ ಆಗಲಿ ಎಲ್ಲ ಕಡೆ ಪಾರ್ಟಿ ನಡೀತಾ ಇರುತ್ತೆ. ಈ ಥರ ಜನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರ್ತಾರೆ. ಅದಕ್ಕೆ ಒಂದ್ಸಲ ಆದರೂ ನೀವು ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ಗೆ ಬರಲೇಬೇಕು. ಈ ಥರ ನೈಟ್ ಲೈಫ್ನ ಎಂಜಾಯ್ ಮಾಡಲೇಬೇಕು. ಇಲ್ಲಿ PVR ಮಾಲ್ ಇದೆ, ಜೊತೆಗೆ ಕೆಳಗಡೆ OnePlus ಶೋರೂಮ್ ಇದೆ. ಅದ್ರ ಪಕ್ಕದಲ್ಲಿ ಕ್ರಿಸ್ಮಸ್ಗೆ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಕ್ರಿಸ್ಮಸ್ಸಿಗೆಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ನೋಡಿ. ಗೈಸ್, ಇವತ್ತೇ ಇಷ್ಟು ರಶ್ ಇದೆ ಅಂದರೆ ಇನ್ನು ನ್ಯೂ ಇಯರ್ಗೆ ಯಾವ ಥರ ಕ್ರೌಡ್ ಇರ್ಬೋದು ನೋಡಿ. ಇಲ್ಲಿ ನೋಡಿ ಗೈಸ್, ಸಂತ ಕ್ಲಾಸು. ಸೊ ಗೈಸ್, ಕ್ರಿಸ್ಮಸ್ ಈವ್ನಿಂಗು ಇಷ್ಟೊತ್ತು ಎಮ್ ಜಿ ರೋಡ್ ಬ್ರಿಗೇಡ್ ರೋಡಲ್ಲಿ ಯಾವ ಥರ ಸೆಲೆಬ್ರೇಷನ್ಸ್ ಎಲ್ಲ ನಡೀತಾ ಇದೆ, ಮತ್ತು ಎಮ್ ಜಿ ರೋಡ್ ಬ್ರಿಗೇಡ್ ರೋಡು ಹೊಸ ವರ್ಷಕ್ಕೆ ಯಾವ ಥರ ಸಜ್ಜಾಗಿದೆ ಅಂತ ನೋಡಿದ್ವಿ. ಇವಾಗ ನಾವು ಡೈರೆಕ್ಟಾಗಿ ಶಿವಾಜಿನಗರಲ್ಲಿರೋ ಚರ್ಚ್ ಹತ್ರ ಹೋಗ್ಬರೋಣ ಬನ್ನಿ. ಅಲ್ಲಿ ಯಾವ ಥರ ಕ್ರಿಸ್ಮಸ್ಗೆ ಮತ್ತು ಹೊಸ ವರ್ಷಕ್ಕೆ ಸೆಲೆಬ್ರೇಷನ್ ನಡೀತಾ ಇದೆ ಅಂತ ನೋಡ್ಕೊಂಬರೋಣ. ಜನರೇ, ನಾನಿವಾಗ ಶಿವಾಜಿನಗರ ಹತ್ರ ಇರೋ ಸೆಂಟ್ ಬೆಸಲಿಕಾ ಚರ್ಚ್ ಹತ್ರ ಬಂದಿದ್ದೀನಿ. ಇಲ್ಲೆಲ್ಲ ಕ್ರೈಸ್ತ ಬಾಂಧವರು ತಮ್ಮ ನೆಚ್ಚಿನ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಸೊ ಇವತ್ತು ಮಧ್ಯರಾತ್ರಿ, ನಾಳೆ ಬೆಳಿಗ್ಗೆ ಎಲ್ಲ ಸಂಪೂರ್ಣವಾಗಿ ಕ್ರಿಸ್ಮಸ್ ಹಬ್ಬ ಇದೆ. ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ.
ಸೊ ಕ್ರಿಸ್ಮಸ್ಗೆ ಸೆಂಟ್ ಬೆಸಲಿಕಾ ಚರ್ಚು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಜನರೇ. ಇಲ್ಲೆಲ್ಲ ಲೈನಾಗಿ ಶಾಪ್ಸ್ ಇದೆ. ಫುಲ್ಲು ಕ್ರಿಸ್ಮಸ್ಸಿಗೆ ಬೇಕಾಗಿರೋ ಡೆಕೋರೇಷನ್ಸ್ ಐಟಮ್ ಎಲ್ಲ ಸಿಗುತ್ತೆ ನೋಡಿ. ಕ್ರಿಸ್ಮಸ್ ಸ್ಟಾರ್ ಅಂತೆ, ಮತ್ತು ಟೋಪಿ, ಮತ್ತು ಕ್ರಿಸ್ಮಸ್ ಟ್ರೀ, ಕ್ರಿಸ್ಮಸ್ ಫೆಸ್ಟಿವಲ್ಗೆ ಏನೇನು ಬೇಕೋ ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲಿ. ನೋಡಿ ಸೀರಿಯಲ್ ಸೆಟ್ಸ್ ಇದೆ, ಮತ್ತು ಸ್ಟಾರ್ಸ್ ಎಲ್ಲ ಇದೆ. ಡಿಫ್ರೆಂಟು ಸ್ಟಾರ್ಸ್ ಇದೆ. ಆಮೇಲೆ ಕ್ರಿಸ್ಮಸ್ ಟೋಪಿಗಳೆಲ್ಲ ಇದೆ. ಅಲ್ಲೊಂದು ದೊಡ್ಡ ಸಾಂತಾ ಕ್ಲಾಸ್ ಎಲ್ಲ ಇದೆ ನೋಡಿ. ಸೊ ಒಳಗಡೆ ಎಲ್ಲ ಇನ್ನೂ ಬೇಕಾದಷ್ಟು ಐಟಮ್ ಎಲ್ಲ ಇದೆ. ಬನ್ನಿ ಅದನ್ನು ಒಳಗಡೆ ಹೋಗಿ ನೋಡೋಣ. ನೋಡಿ ಇಲ್ಲೊಂದು ಸಾಂತಾ ಕ್ಲಾಸ್ ಇದೆ. ಇದು ನೋಡಿ ಸ್ನೋ ಬೀಳೋ ಥರ ಮಾಡಿದ್ದಾರೆ, ಒಂಥರ ಚೆನ್ನಾಗಿದೆ. ಸೊ ಕ್ರಿಸ್ಮಸ್ಗೆ ಬೇಕಾಗಿರೋ ಪ್ರತಿಯೊಂದು ಡೆಕೋರೇಷನ್ಸ್ ಐಟಮು ಎಲ್ಲ ಸಿಗುತ್ತೆ ಇಲ್ಲಿ. ಸೊ ನಾವು ಇಷ್ಟೊತ್ತು MG ರೋಡಲ್ಲಿ ಕ್ರಿಸ್ಮಸ್ಸು ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ನೋಡಿದ್ವಿ. ಇವಾಗ ಶಿವಾಜಿನಗರಲ್ಲಿ ಸೆಂಟ್ ಬೆಸಲಿಕಾ ಚರ್ಚಲ್ಲಿ ಮತ್ತು ಅದ್ರ ಆಪೋಸಿಟ್ಟು ಯಾವ ಥರ ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಕ್ರಿಸ್ಮಸ್ಗೆ ಫುಲ್ಲು ಜನ ಉಂಟು ನೋಡಿ ಗೈಸ್. ಸೊ ಇಲ್ಲೆಲ್ಲ ಲೈನಾಗಿ ಶಾಪ್ಸ್ಗಳು ನೋಡ್ತಾ ಇದ್ದೀರಾ. ನೋಡಿ ಫುಲ್ಲು ಕಲರ್ ಅಂಗಡಿ, ಫುಲ್ಲು ಕಲರು ಎಲ್ಲ ಐಟಮ್ಮು ಮಾರಾಟ ಮಾಡ್ತಾ ಇದ್ದಾರೆ. ಗೈಸ್ ನಾವಿವಾಗ ಸೆಂಟ್ ಬೆಸಲಿಕಾ ಚರ್ಚ್ ಒಳಗಡೆ ಹೋಗಿ ಅಲ್ಲಿ ಯಾವ ಥರ ಎಲ್ಲ ಇದೆ ನೋಡ್ಕೊಂಬೋಣ ಬನ್ನಿ. ಗೈಸ್ ನೋಡಿ ಇದೆ ಸೆಂಟ್ ಬೆಸಲಿಕಾ ಚರ್ಚು ಶಿವಾಜಿನಗರಲ್ಲಿರೋದು. ಸೊ ಒಳಗಡೆ ಎಲ್ಲ ಪ್ರೇಯರ್ಸ್ ಎಲ್ಲ ನಡೀತಾ ಇದೆ, ಫುಲ್ ಸೆಲೆಬ್ರೇಷನ್ಸ್ ನಡೀತಾ ಇದೆ ನೋಡಿ. ಈ ಕಡೆ ಎಲ್ಲ ಲೈನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ, ಕ್ರಿಸ್ಮಸ್ ಬೊಂಬೆಗಳನ್ನೆಲ್ಲ ಇಟ್ಬಿಟ್ಟು. ಇಲ್ಲಿ ಎದುರುಗಡೆ ಕ್ರಿಸ್ಮಸ್ ಕ್ಯಾಂಡಲ್ ಎಲ್ಲ ಹಚ್ತಾ ಇದ್ದಾರೆ ನೋಡಿ. ಅದ್ರ ಪಕ್ಕದಲ್ಲಿ ಮುಂದೆ ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಪಕ್ಕದಲ್ಲಿ ಮೇಯ್ನು
ಚರ್ಚ್ ಇರೋದು. ಅಲ್ಲೂ ಒಳಗಡೆ ಫುಲ್ ಪ್ರೇಯರ್ ಎಲ್ಲ ನಡೀತಾ ಇದೆ. ಇದ್ದೀನಿ. ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ಗೆ ಸೆಲೆಬ್ರೇಷನ್ ನಡೀತಾ ಇದೆ. ಬೇಕಾದಷ್ಟು ಜನ ಎಲ್ಲ ಬಂದಿದ್ದಾರೆ. ಫುಲ್ಲು ಕ್ರ್ಯಾಕರ್ಸ್ ನೋಡಿ. ಸೊ ಗೈಸ್, MG ರೋಡು, ಬ್ರಿಗೇಡ್ ರೋಡಲ್ಲಿ ನ್ಯೂ ಇಯರ್ಗೆ ಯಾವ ಥರ ರೆಡಿ ಆಗ್ತಾ ಇದೆ ಆ್ಯಂಡ್ ಶಿವಾಜಿನಗರದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಯಾವ ಥರ ನಡೀತಾ ಇದೆ ಅಂತ ನೋಡಿದ್ರಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.